ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬಂದಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ. ಬೆಳಗಿನೊಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತಯ್ಯ. ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನ್ನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರೂ. ಇದು ಚನ್ನಬಸವಣ್ಣವರ ಸತ್ಯ ಪ್ರತಿಪಾದನೆಯ ಮಹತ್ವದ ವಚನ. ಕಲ್ಯಾಣದಲ್ಲಿ ಬಸವಣ್ಣವರು ನಡೆಸಿದಂಥ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿ ಹಾಗೂ ಪ್ರಭುದೇವರ ಜೊತೆಗಿನ ಅನುಭಾವಿ ಸಂಬಂಧವನ್ನು ಈ ವಚನ ಪ್ರತಿಪಾದಿಸುವಂಥ ಕೆಲಸ ಮಾಡಿದೆ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣವರು ಸ್ಥಾಪಿಸಿದಂಥ ಅನುಭವ ಮಂಟಪ ಹಾಗೂ ಮಹಾಮನೆಗಳು ಜಗತ್ತಿನ ಪ್ರಥಮ ಧಾರ್ಮಿಕ ಸಾಮಾಜಿಕ ಸಂಸತ್ತುಗಳಾಗಿ ಕಾರ್ಯನಿರ್ವಹಿಸಿದವು. ದೇಶದ ನಾನಾ ಭಾಗಗಳಿಂದ ಶಿವಶರಣರು ಕಲ್ಯಾಣಕ್ಕೆ ಆಗಮಿಸಿ ಆ ಜ್ಞಾನದ ಚರ್ಚೆಯಲ್ಲಿ ತೊಡಗ್ತಾ ಇದ್ರು. ಬಸವಣ್ಣವರು ಜ್ಞಾನ ಮತ್ತು ಭಕ್ತಿಯ ನೆಲೆಗಟ್ಟಿನಲ್ಲಿ ಸಮಾಜವನ್ನು ನೈತಿಕವಾಗಿ ಆರ್ಥಿಕವಾಗಿ ಸಂಘಟಿಸಿದಾಗ ಶರಣರೆಲ್ಲರೂ ಒಟ್ಟುಗೂಡಿ ಅಲ್ಲಮ ಪ್ರಭುದೇವರ ಅನುಭವ ಮತ್ತು ಆಧ್ಯಾತ್ಮದ ಎತ್ತರವನ್ನು ಅರ್ಥೈಸಿಕೊಂಡರು. ಬಸವಣ್ಣನವರ ಕಾರಣದಿಂದಾಗಿ ಶರಣ ಕುಲವೆಲ್ಲವೂ ಜ್ಞಾನೋದಯ ಪಡೆದು ನಿಶ್ಚಿಂತವಾಯಿತು ಅನ್ನೋದನ್ನು ಚನ್ನಬಸವಣ್ಣವರಲ್ಲಿ ಪರಿಣಾಮಕಾರಿಯಾಗಿ ವಿವರಿಸಿದ್ದಾರೆ. ಬಸವಣ್ಣವರು ಭೂಲೋಕಕ್ಕೆ ಬಂದು ಸಮಾಜೋ ಧಾರ್ಮಿಕ ಜಾಗೃತಿಗೆ ಕಾರಣ ಆಗಿದ್ರು ಅನ್ನೋದನ್ನು ಸ್ಮರಿಸಿಕೊಂಡಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ
ಬಸವಣ್ಣನವರ ಕೃಪೆಯಿಂದಾಗಿ ಎಲ್ಲ ಶಿವಶರಣರಿಗೆ ಅಲ್ಲಮ ಪ್ರಭುಗಳ ಆನುಭಾವಿಕ ಸತ್ಯದ ಅರಿವು ಆಯಿತು ಅನ್ನೋದನ್ನು ಎತ್ತಿ ಹಿಡಿದಿದ್ದಾರೆ. ಅನುಭವ ಮಂಟಪ ಮತ್ತು ಅಲ್ಲಿಯ ಜ್ಞಾನದ ಪ್ರಭೆ ಎಲ್ಲೆಡೆ ವಿಸ್ತರಿಸಿಕೊಂಡಾಗ ಬೇರೆ ಬೇರೆ ಪ್ರದೇಶಗಳಿಂದ ಸಾಧಕರು ಕಲ್ಯಾಣಕ್ಕೆ ಬಂದು ಮುಕ್ತಿಯ ಹಾದಿಯನ್ನು ಕಂಡುಕೊಂಡ್ರು ಅನ್ನೋದನ್ನು ನಿರೂಪಿಸುವ ಪ್ರಯತ್ನವನ್ನು ಚನ್ನಬಸವಣ್ಣವರು ಈ ವಚನದಲ್ಲಿ ಮಾಡಿದ್ದಾರೆ. ಮೊದಲ ಸಾಲು, ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಅಂತ ಇದೆ. ಅಂದರೆ ಬಸವಣ್ಣವರು ಈ ಮಾನವ ಲೋಕಕ್ಕೆ ಬಂದು ಸಾತ್ವಿಕರಿಗೆ ಆಶ್ರಯ ನೀಡುವಂತಹ ಮಹಾಮನೆ ಮತ್ತು ಅನುಭವ ಮಂಟಪವನ್ನ ನಿರ್ಮಿಸಿದರು. ಅಲ್ಲಿ ಭಕ್ತಿ ಮತ್ತು ಜ್ಞಾನ ಅನ್ನುವಂಥ ಬೆಳಕನ್ನು ಎತ್ತಿ ಹಿಡಿದಾಗ ಇಡೀ ಜಗತ್ತಿನಲ್ಲಿ ಸನ್ಮಾರ್ಗದ ಬೆಳಕು ಹರಡಿತು ಅಂತ ಅವತ್ತಿನ ವಾತಾವರಣವನ್ನು ಕಣ್ಣಿಗೆ ಕಟ್ಟಿದ ಹಾಗೆ ತಿಳಿಸಿದ್ದಾರೆ. ಮುಂದುವರೆದು ಬೆಳಗಿನೊಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತಯ್ಯ ಅಂತ ಹೇಳಿದ್ದಾರೆ. ಬಸವಣ್ಣನವರು ಹಚ್ಚಿದಂಥ ಆ ಜ್ಞಾನದ ಬೆಳಕಿನ ಪ್ರಭಾವದಿಂದ ನಾಡಿನ ನಾನಾ ಮೂಲೆಗಳಲ್ಲಿ ಚದುರಿ ಹೋಗಿದ್ದಂಥ ಶಿವಶರಣರು ಕಲ್ಯಾಣದ ಮಹಾಮನೆಯಲ್ಲಿ ಒಂದಾದರು. ಇದೆಲ್ಲ ಆಗಿದ್ದು ಹೇಗೆ, ಯಾರಿಂದ ಅಂದರೆ, ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನ್ನರಿತು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರೂ ಅಂತ ಮುಕ್ತಾಯ ಮಾಡಿದ್ದಾರೆ. ಹೌದು, ಬಸವಣ್ಣವರ ಕೃಪೆ ಮತ್ತು ಪ್ರಭು ದೇವರ ಪ್ರಭಾವದಿಂದಾಗಿ ಎಲ್ಲ ಶರಣರಿಗೂ ಅಲ್ಲಮ ಪ್ರಭುದೇವರ ಆತ್ಮಜ್ಞಾನದ ನೈಜ ಸ್ವರೂಪದ ಅರಿವಾಯಿತು. ಅದರಿಂದ ಶರಣರ ಸಂಶಯಗಳು ನಿವಾರಣೆಯಾಗಿ ಅವರು ನಿಶ್ಚಿಂತರಾದರು. ಚನ್ನಬಸವಣ್ಣವರು ಬಸವಣ್ಣನವರ ಲೌಕಿಕ ಮತ್ತು ಪಾರಮಾರ್ಥಿಕ ಪರಿವರ್ತನೆಯ ಪರಿಣಾಮವನ್ನು ಮತ್ತು ಶರಣ ಸಮೂಹದ ಮೇಲೆ ಅವರು ಬೀರಿದಂಥ ಪ್ರಭಾವವನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಬಸವಣ್ಣವರು ಮರ್ತ್ಯಲೋಕಕ್ಕೆ ಬಂದು ಕೇವಲ ಭೌತಿಕ ಅಥವಾ ಸ್ಥಾವರ ಮಹಾಮನೆಯ ಅನುಭವ ಮಂಟಪ ಕಟ್ಟಲಿಲ್ಲ. ಹಾಗೆ ಕಟ್ಟಿದ್ರೆ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಅವರ ಸಂದೇಶ ಟೊಳ್ಳು ಅನಿಸುವಂಥ ಸಾಧ್ಯತೆ ಇತ್ತು. ಅವರು ಜಾತಿ ಲಿಂಗ ವಯೋಭೇದ ಇಲ್ಲದೆ ಸರ್ವರಿಗೂ ಸಮಾನತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದರು. ಹಾಗಾಗಿ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅನುಭವ ಮಂಟಪ ಅಂತ ಇವತ್ತೆಲ್ಲರೂ ಹೇಳುವಂತೆ ಆಗಿದೆ. ಕೆಲವರ ಸ್ವತ್ತಾಗಿದ್ದಂಥ ಆಧ್ಯಾತ್ಮಿಕ ಜ್ಞಾನವನ್ನು ಕನ್ನಡದಲ್ಲಿ ವಚನ ಅನ್ನುವಂಥ ವಿನೂತನ ಸಾಹಿತ್ಯದ ಮೂಲಕ ಜನಸಾಮಾನ್ಯರ ಗಮನಕ್ಕೆ ಬರುವ ಹಾಗೆ ಮಾಡಿದರು. ಭಕ್ತಿ ಮತ್ತು ಜ್ಞಾನದ ಸಂಗಮದಿಂದ ವೈಚಾರಿಕ ಜ್ಯೋತಿಯನ್ನು ಬೆಳಗಿಸಿದರು. ತನ್ಮೂಲಕ ಅಜ್ಞಾನ ಗೂಢಾಚರಣೆಗಳನ್ನು ದೂರ ಮಾಡಿ ಸುಜ್ಞಾನದ ಪ್ರಭೆಯನ್ನು ಎಲ್ಲ ಕಡೆ ಪಸರಿಸಿದರು. ಹೀಗೆ ಜ್ಞಾನದ ಬೆಳಕು ಹರಡಿದ್ರಿಂದ ದೇಶದ ಮೂಲೆ ಮೂಲೆಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಶೋಷಣೆಗೆ ಒಳಗಾದವರು, ಸಾಧಕರು ಮತ್ತು ಶರಣರು ಕಲ್ಯಾಣದತ್ತ ಧಾವಿಸಿ ಬಂದು ಒಂದು ಕಡೆ ಸೇರಲಿಕ್ಕೆ ಸಾಧ್ಯ ಆಯಿತು. ಬಸವಣ್ಣವರ ತಾಯ್ತನದ ಪರಿಣಾಮವಾಗಿ ಶರಣರು ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದ ಅಲ್ಲಮ ಪ್ರಭುದೇವರ ನಿಜ ಸ್ವರೂಪ ಮತ್ತು ಅವರ ಅನುಭವದ ಎತ್ತರ ಬಿತ್ತರಗಳನ್ನು ಅರಿತು ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು. ಬಸವಣ್ಣವರು ಸ್ಥಾಪಿಸಿದಂಥ ಮಹಾಮನೆ ಮತ್ತು ಅನುಭವ ಮಂಟಪದ ಕಾರಣದಿಂದ ಶರಣ ಸಮೂಹ ಸಂಶಯ ಭಯಗಳಿಂದ ಮುಕ್ತವಾಗಿ
ನಿಶ್ಚಿಂತ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು. ಬಸವಣ್ಣವರ ವ್ಯಕ್ತಿತ್ವ ಎಂಥದ್ದು ಅಂತ ಚನ್ನಬಸವಣ್ಣವರು ಈ ವಚನದಲ್ಲಿ ಮನವರಿಕೆ ಮಾಡಿದ್ದಾರೆ. ಅವರು ಚಿನ್ನ, ಬೆಳ್ಳಿ ಅಥವಾ ಅಧಿಕಾರದ ಬಲದಿಂದ ದೊಡ್ಡವರಾದವರಲ್ಲ. ತಮ್ಮ ಭಕ್ತಿ, ಜ್ಞಾನ, ಸರಳತೆ, ವಿನಯ, ವಿವೇಕದ ಬಲದಿಂದ ಸಮಾಜವನ್ನು ಸಂಘಟಿಸಿ ದೊಡ್ಡವರಾದರು. ಎಲ್ಲೆಲ್ಲೋ ಚದುರಿ ಹೋಗಿದ್ದಂಥ ಸಾಧಕರು ಕಲ್ಯಾಣಕ್ಕೆ ಬಂದು ಧಾರ್ಮಿಕ ವೈಚಾರಿಕ ಚಿಂತನ ಮಂಥನ ಮಾಡಲಿಕ್ಕೆ ಪ್ರೇರಕರಾದರು. ಸಮಾಜದಲ್ಲಿ ಬೇರು ಬಿಟ್ಟಿದ್ದಂಥ ಅಜ್ಞಾನ, ಮೂಢನಂಬಿಕೆಗಳನ್ನು ತೊಲಗಿಸಿದರು. ಕಾಯಕ, ದಾಸೋಹ ತತ್ವದ ಮೂಲಕ ಸ್ವಾವಲಂಬಿ ಜೀವನದ ಮಾರ್ಗವನ್ನು ತೋರಿಸಿದರು. ಒಟ್ಟಾರೆ ಈ ವಚನ ಬಸವಣ್ಣನವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡದೆ ಸಮಾಜದ ಅಂಧಕಾರವನ್ನು ಓಡಿಸಿ ಕಲ್ಯಾಣದ ಕ್ರಾಂತಿಗೆ ಕಾರಣವಾದ ಮಹಾಜ್ಯೋತಿ ಸ್ವರೂಪರು ಅಂತ ಬಿಂಬಿಸಿದ್ದಾರೆ. ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು, ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ, ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ, ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು, ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ, ಜಗದೊಳಗೆ, ಜಗದೊಳಗೆ. ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು, ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು. ಬೆಳಗಿನೊಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ, ಬೆಳಗಿನೊಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತಯ್ಯ, ನೆರೆದು ಕೂಡಿತಯ್ಯ ಕೂಡಲ ಚೆನ್ನ ಸಂಗಮ ದೇವ, ಕೂಡಲ ಚೆನ್ನ ಸಂಗಮ ದೇವ. ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ, ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ, ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ. ಶಿವಗಣಗಳೆಲ್ಲರೂ, ಶಿವಗಣಗಳೆಲ್ಲರೂ ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು, ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ, ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು, ಸುಜ್ಞಾನವೆಂಬ ಪಸರಿಸಿತಯ್ಯ ಜಗದೊಳಗೆ, ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ, 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 ಜಗದೊಳಗೆ.
ಬನ್ನಿ ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.